ನೀಲೇರಿಯಲ್ಲಿ ನೆಲೆಸಿರುವ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಿರುವ ಶ್ರೀ ಮುನೇಶ್ವರ ಸ್ವಾಮಿ ಮತ್ತು ಶ್ರೀ ದೊಡ್ಡಮ್ಮ ದೇವಿ, ಶ್ರೀ ಕಾವೇರಮ್ಮ ದೇವಿ, ಶ್ರೀ ಕತ್ತಿಮಾರಮ್ಮ ದೇವಿ, ಶ್ರೀ ಚೌಡೇಶ್ವರಮ್ಮ ದೇವಿ ಹಾಗೂ ಶ್ರೀ ಮುತ್ಯಾಲಮ್ಮ ದೇವಿ ದೀಪಾರತಿ ಮತ್ತು ಮರಿಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಮೊದಲಿಗೆ ನಾವು ಚಿಕ್ಕದಾದ ಒಂದು ಗುಡಿಯನ್ನು ನಿರ್ಮಿಸಿದ್ವಿ. ಅಲ್ಲಿ ಒಂದು ಕಲ್ಲಿನ ರೂಪದಲ್ಲಿ ನಾವು ಒಂದು ದೇವತೆಯನ್ನು ಕಾಟೇರಮ್ಮನನ್ನು ಆರಾಧನೆ ಮಾಡ್ತಾ ಇದ್ವಿ. ಅದು ಇವತ್ತಿನ ದಿನದಲ್ಲಿ ನಮ್ಮ ಊರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತ ಊರಿನ ಗ್ರಾಮಸ್ಥರಿಂದ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ಈ ಒಂದು ಕಾಟೇರಮ್ಮನ ನೆಲೆಯಾಗಿ ನಿಂತಿದೆ. ಇವತ್ತಿನ ದಿನ ನಾವು ಏನು ಕಾಟೇರಮ್ಮನ ಒಂದು ಪ್ರತಿಷ್ಠಾಪನೆ ಅಂತ ಮಾಡಿ 3 ತಿಂಗಳಾದ ಮೇಲೆ ಮರಿಜಾತ್ರಾ ಮಹೋತ್ಸವವನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ದಿನ ಇಡೀ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆಲ್ಲ ಅನ್ನದಾನವನ್ನು ಇಟ್ಕೊಂಡಿದ್ದೀವಿ. ಎಲ್ಲರೂ ಸಹ ಸದೃಢ ಒಳ್ಳೆಯ ಮನಸ್ಸಿನಿಂದ ಬಂದು ಅವರ ಏನೋ ಇಷ್ಟಾರ್ಥ ಸೇವೆಗಳನ್ನು ನೆರವೇರಿಸಿಕೊಳ್ಳೋದಕ್ಕೆ ತಾಯಿಯನ್ನು ಬರಮಾಡಿಕೊಂಡು ತಾಯಿಯ ಒಂದು ಆಗಮನದಿಂದ ಎಲ್ಲರೂ ಸಹ ಅವರ ಇಚ್ಛಾಧಾರಗಳನ್ನು ನೆರವೇರಿಸ್ಕೊತಾ ಇದ್ದೇವೆ. ಇದೊಂದು ಭಕ್ತಿಗೆ ಇಡೀ ಊರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ನಮ್ಮ ದೊಡ್ಡಪ್ಪನವರಾದಂಥ ನಮ್ಮ ರಾಮಸ್ವಾಮಿ ಅರ್ಚಕರಾದಂಥ ದೇವನಹಳ್ಳಿ ದೊಡ್ಡಮ್ಮ ಇಲ್ಲಮ್ಮ ತಾಯಿ ಕಾಟೇರಮ್ಮನವರ ಅರ್ಚಕರಾದಂಥ ಅವರ ನೇತೃತ್ವದಲ್ಲಿ ಒಂದು ದೇವಸ್ಥಾನ ನೆರವೇರ್ಕೊಂಡು ಹೋಗ್ತಾ ಇದೆ. ಇದರಲ್ಲಿ ನಾವು ಇವತ್ತಿನ ದಿನ ಇಡೀ ನೀಲೇರಿ ಗ್ರಾಮದ ಜನತೆ ಅಲ್ಲದೆ ಸುತ್ತಮುತ್ತನ ಎಲ್ಲ ಹಳ್ಳಿಯ ಗ್ರಾಮಸ್ಥರು ಸಹ ಸೇರಿ ಒಂದು ಸದೃಢವಾದ ಒಂದು ಒಳ್ಳೆಯ ಮನಸ್ಥಿತಿಯನ್ನು ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ರೀತಿಯ ಒಳ್ಳೆಯ ರೀತಿಯಲ್ಲಿ ಒಂದು ಕಾರ್ಯಕ್ರಮ ನಿರ್ವಹಿಸಬೇಕಾಗಿದೆ. ಎಲ್ಲ ಒಂದು ಭಕ್ತಾದಿಗಳಿಗೆ ವಿನಂತಿ. ಕಾಟೇರಮ್ಮ ದೇವಾಲಯ 10 ಜನದಿಂದ ಸೇವೆಯನ್ನು ಸಲ್ಲಿಸಬೇಕು ಅಂತ ಮನಸ್ಸಲ್ಲಿಟ್ಟು ಗ್ರಾಮಸ್ಥರನ್ನು ಕೈಯಲ್ಲಿ ಹಿಡಿದು ನಮ್ಮ ಕರ್ತವ್ಯನ ನಡೆಸಬೇಕು ಅಂತ ಪ್ರಯತ್ನವನ್ನು ಪಟ್ಟು ನಡೆಸಿದ್ದೀವಿ. ಹತ್ತಾಳು ಮುಂದೆ ಇದೇ ರೀತಿಯಿಂದ ಜವಾಬ್ದಾರಿ ಸಲ್ಲಿಸಿಕೊಂಡು ಮುಂದೆ ಬೆಳಕನ ಸಿಕ್ಕಿಸಬೇಕು, ಬೆಳಕು ಅರಿಯಬೇಕು ಅನ್ನಷ್ಟು ನಮ್ಮ ಸ್ವಾಭಿಮಾನ ಕೇಳ್ತಾರೆ. ಅಷ್ಟೇ.